ಏನು ಇವತ್ತು ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ. ನೀರು ದೋಸೆ ನಾವೇ ಸ್ಪೆಷಲ್ ಮಾಡ್ಕೋಬೇಕು ಅಷ್ಟೇ. ಸೊ ನನ್ನ ಮಗಳಿಗೆ ಟಿಫಿನ್‌ಗೆ ರೆಡಿ ಮಾಡ್ತಾ ಇದ್ದೆ. ಅವಳಿಗೆ ಹೇಗಂತಂದ್ರೆ ದೋಸೆ ನಾರ್ಮಲಾಗಿ ಕೊಡಬಾರ್ದು. ಅವಳಿಗೆ ಅದಕ್ಕೆ ತುಪ್ಪ ಹಾಕಿ ರೋಲ್ ಮಾಡಿ ಕಟ್ ಮಾಡಿ ಇಡಬೇಕು ಟಿಫಿನ್‌ಗೆ. ಹಂಗಂದ್ರೆ ಪೂರ್ತಿ ತಿಂತಾಳೆ. ಹಾಗಾಗಿ ಹಾಗೆ ರೆಡಿ ಮಾಡ್ತಾ ಇದ್ದೆ. ನೀವೇ ನೋಡ್ಬೋದು. ನಾನು ನನ್ನ ಮಗಳಿಗೆ ಬೆಳಿಗ್ಗೆ ಏನು ಅಂತಂದ್ರೆ ಮೊಸರು ಮತ್ತೆ ಗಂಜಿ ಕೊಡ್ತೀನಿ. ನಾನು ಡೈಲಿ ಅದೇ ಕೊಡೋದು. ಬೇರೆ ಏನು ತಿಂಡಿ ಕೊಡಲ್ಲ. ಅವಳ ಸ್ಕೂಲ್ಗೆ ಬಿಟ್ಟು ಬಂದು ನಾನು ತಿಂಡಿ ತಿಂದೆ. ಆಮೇಲೆ ಬೆಡ್ ಕವರ್ ಚೇಂಜ್ ಮಾಡಬೇಕಿತ್ತು. ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ನಾನು 2 ಡೇಸ್‌ಗೆ ಒಂದ್ಸತಿ ಚೇಂಜ್ ಮಾಡ್ತಾ ಇರ್ತೀನಿ ಅಂತ. ಯಾಕಂದರೆ ನನ್ನ ಸಣ್ಣ ಪಾಪು ಮತ್ತು ಅವಳು ದೊಡ್ಡವಳು ಹೊರಗಡೆ ಆಟ ಆಡಿ ಎಲ್ಲ ಬಂದು ಅದ್ರ ಮೇಲೇ ಬರ್ತಾರಲ್ಲ. ಸೊ ಹಾಗಾಗಿ ನನ್ನ ಸಣ್ಣ ಪಾಪು ಮಲಗಿದ್ಲು. ಅವಳು ಎದ್ದೇಳೋ ಅಷ್ಟೊತ್ತಿಗೆ ಬೆಡ್ ಕವರ್ ಚೇಂಜ್ ಮಾಡೋಣ ಅಂತ ಅವಳು ಎದ್ಲು. ಅದಕ್ಕೆ ಲೈಟ್ ಹಾಕಿದ್ದೀನಿ. ಅವಳು ಎದ್ದ ತಕ್ಷಣ ಹೇಗಂತಂದರೆ ಹೊರಗಡೆ ಕರ್ಕೊಂಡೋಗಿ ಸ್ವಲ್ಪ ಕೂತ್ಕೋಬೇಕು. ಹಂಗಂದರೆ ಅವಳಿಗೆ ಏನೋ ರಿಲ್ಯಾಕ್ಸ್ ಅಥವಾ ಏನೋ ಫ್ರೆಶ್ ಫೀಲ್ ಆಗುತ್ತೆ ಅವಳಿಗೆ. ನೀವೇ ನೋಡ್ಬೋದು. ಹೊರಗಡೆ ಕರ್ಕೊಂಡು ಬರಲೇಬೇಕಿಲ್ಲ ಅಂದರೆ ಅವಳೇ ಹಠ ಮಾಡ್ತಾಳೆ. ಇವತ್ತು ಏನು ಸ್ಪೆಷಲ್ ಅಂತಂದರೆ ಇದನ್ನು ತಗತೆ ಸೊಪ್ಪು ಅಂತ ಕರೀತಾರೆ, ಅಥವಾ ಇಂಗ್ಲೀಷಲ್ಲಿ ಕ್ಯಾಶಿಯಾ ಕೋರ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು ಹೆಲ್ತಿಗೆ. ಇದನ್ನು ಅಮ್ಮ ಆಲ್ರೆಡಿ ತೊಳೆದು ಇಟ್ಟಿದ್ದಾರೆ. ಇದು ನಿಮ್ಗೆ ಗೊತ್ತೇ ಇದೆ, ನುಗ್ಗೆ ಸೊಪ್ಪು. ಆಮೇಲೆ ನಾವು ಇದಕ್ಕೆ ಹಲಸಿನ ಹಣ್ಣಿನ ಬೀಜ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ತಗತೆ ಸೊಪ್ಪು ಏನಂತಂದರೆ ಡೈಜೆಷನ್ಗಾಗಿರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ, ಆಮೇಲೆ ಇಮ್ಯುನಿಟಿ ಪವರ್ ಬಿಲ್ಡ್ ಮಾಡುತ್ತೆ. ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಇದ್ದರೂ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗುತ್ತೆ. ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಇದರಿಂದ. ಸೊ ಇದಕ್ಕೆ ಸ್ವಲ್ಪ ರೈಸ್ನ ಫ್ರೈ ಮಾಡಿಕೊಂಡು ಆಮೇಲೆ ಸಾಂಬಾರು ಪೌಡ್ರು ಎಲ್ಲ ಹಾಕಿ ಮಾಡೋದು. ಸ್ವಲ್ಪ ಬೇಕು ಅಂತಂದರೆ ತೆಂಗಿನ ತುರಿ ಹಾಕೋಬೋದು. ಈ ಥರನೂ ಮಾಡ್ತಾರೆ. ಇನ್ನು ಬೇರೆ ಟೈಪಲ್ಲೂ ಮಾಡ್ತಾರೆ. ನಮ್ಮ ಅಮ್ಮ ಈ ಥರ ಮಾಡಿದ್ದಾರೆ. ಸೊ ನೀವೇ ನೋಡ್ಬೋದು. ಸೊ ಮಧ್ಯಾಹ್ನ ಆಗಿತ್ತು. ನನ್ನ ಮಗಳಿಗೆ ಅಂತ ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೆ. ಸ್ವಲ್ಪ ರಾಗಿ ಸರಿ ಮತ್ತು ಬಾಳೆಹಣ್ಣಿನ ಸರಿ. ನಾನು ದಿಯಾಗೆ ಡೈಲಿ ಒಂದೇ ಥರ ಕೊಡಲ್ಲ ಫುಡ್ಡು. ಒಂದು ಸತಿ ಏನಂತ ಮಾಡ್ತೀನಿ ಅಂತಂದರೆ ಮಿಕ್ಸ್ ಮ್ಯಾಚ್ ಮಾಡ್ತೀನಿ. ಯಾಕೆಂದರೆ ಅವ್ರಿಗೂ ಬೇಜಾರಾಗುತ್ತಲ್ಲ ತಿನ್ನೋಕ್ಕೆ, ಬರೀ ಅದನ್ನೇ ಕೊಡ್ತಾ ಇದ್ದರೆ. ಸೊ ನಾನು ಪ್ರಿಪೇರ್ ಮಾಡುವಾಗ ಅಪ್ಪ ಅವಳನ್ನ ಹಿಡ್ಕೊಂಡಿದ್ರು. ಸೊ ಅಜ್ಜ ಮತ್ತು ಪುಳ್ಳಿ ನೋಡಿ ಕೂತ್ಕೊಂಡಿದ್ದಾರೆ. ಅಷ್ಟೊತ್ತಿಗೆ ಅವಳು ಸರಿ ರೆಡಿ ಆಯಿತು. ಆಮೇಲೆ ನಾನು ಅವಳಿಗೆ ಇನ್ನೇನು ತಿನ್ಸೋಣ ಅಂತ ಅಂದ್ಬಿಟ್ಟು ಹೋದೆ. ಅಮ್ಮ ಅಷ್ಟೊತ್ತಿಗೆ ಒಗ್ಗರಣೆ ಹಾಕಿ ಎಲ್ಲ ಮಾಡ್ತಾಯಿದ್ರು. ಸೊ ನೀವೇ ನೋಡ್ಬೋದು ಯಾವ ಥರ ಮಾಡಿದ್ದಾರೆ ಅಂತಂದರೆ. ಇದು ತಿನ್ನೋಕ್ಕೆ ಟೇಸ್ಟ್ ಅಷ್ಟು ಇಲ್ಲ ಅಂತಂದರೂ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಸೊ ನೆಕ್ಸ್ಟ್ ನನ್ನ ಊಟ ಮಾಡ್ತಾಯಿದ್ದೆ. ನನ್ನ ಸಣ್ಣ ಪಾಪು ನೋಡ್ತಾ ಇದ್ದಾಳೆ. ಇವತ್ತು ನನ್ನ ಹೇರ್ ಕೇರ್ ಡೇ. ಹೇರ್ ಕೇರ್ ಅಂದರೆ ಲೇಡೀಸಿಗೆ ಮಾತ್ರನಾ? ಇಲ್ಲ, ಮೆನ್ಸ್ ಕೂಡ ಕೇರ್ ಮಾಡಬೇಕು. ಯಾಕೆಂದರೆ ಹೇರ್ ಹುಡುಗರಿಗೂ ಇಂಪಾರ್ಟೆಂಟ್ ಅಲ್ವಾ. ಸೊ ನಮ್ಮ ಸ್ಕಾಲ್ಪ್ ಸೂಟ್ ಆಗುವಂಥ ಶ್ಯಾಂಪು ಯೂಸ್ ಮಾಡಬೇಕು. ಆಮೇಲೆ ಸ್ಕಾಲ್ಪ್ ಡರ್ಟಿ ಇದ್ದರೆ ಅಥವಾ ತುಂಬ ಸ್ವೆಟ್ ಆಗಿದ್ದಾಗ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಮತ್ತು ಹಾಟ್ ವಾಟ್ರು ಬಳಸ್ಕೋಬಾರ್ದು ಹೇರ್ ವಾಶ್ ಮಾಡಿದಾಗ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ತುಂಬ ಹಾಟ್ ವಾಟರ್ ಯೂಸ್ ಮಾಡ್ತಾರೆ. ಸೊ ನೀವು ಹುಡುಗರು ಏನು ಮಾಡಬೇಕು ಅಂತಂದರೆ ನಾರ್ಮಲ್ ವಾಟ್ರ್ ಅಥವಾ ಸ್ವಲ್ಪ ಉಗುರು ಬಿಡಿಸಿ ನೀರಿದ್ರೂ ಸಾಕು. ಹೇರ್ ವಾಶ್ ಆದಮೇಲೆ ರಫ್ ಆಗಿ ಟವೆಲಲ್ಲಿ ರಬ್ ಮಾಡಬಾರ್ದು. ಜೆಂಟಲಾಗಿ ಡ್ರೈ ಮಾಡಬೇಕು ಹೇರ್ನ. ಮತ್ತು ವೆಟ್ ಹೇರ್ನ ಫೋರ್ಸ್ಫುಲ್ಲಿ ನಾವು ಕೋಂಬ್ ಮಾಡಬಾರ್ದು. ಆಮೇಲೆ ಇನ್ನೊಂದೇನು ಅಂತಂದರೆ ಆಯಿಲ್ ಹಾಕಿ ತುಂಬ ದಿನ ಹೇರ್ ವಾಶ್ ಮಾಡದೇ ಇಡಬಾರ್ದು. ಇದರಿಂದ ಕೂದಲಿಗೆ ಡ್ಯಾಮೇಜ್ ಆಗುತ್ತೆ. ಮತ್ತು ನಾನು ಏನು ಹೇಳ್ತೀನಿ ಅಂತಂದರೆ ಹೆಲ್ದಿ ಹೇರ್ ಬೇಕು ಅಂತಂದರೆ ಪ್ರಾಪರಾಗಿ ಫುಡ್ಡು, ಆಮೇಲೆ ತುಂಬ ನೀರು ಕುಡಿಬೇಕು, ಆಮೇಲೆ ತುಂಬ ಚೆಂದ ನಿದ್ದೆ ಮಾಡಬೇಕು. ಇದು ಸಹ ಇಂಪಾರ್ಟೆಂಟ್ ಅಲ್ವಾ. ಹುಡುಗರು ನಾವೇನು ಮಾಡ್ತೀವಿ, ಬರೀ ಅಯ್ಯೋ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ವಿ. ಆದರೆ ನಿಮ್ಮ ಹೇರ್ ಕೇರ್ ರೂಟೀನ್ ಸಿಂಪಲ್ ಆಗಿದ್ರೂ ರೆಗ್ಯುಲರ್ ಆಗಿರಲಿ ಅಂತ ನಾನು ಹೇಳೋದು. ಸೊ ನಿಮ್ಮ ಹೇರ್ ನಿಮ್ಮ ಪರ್ಸ್ನಾಲಿಟಿಯ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಪರ್ಸ್ನಾಲಿಟಿಯಲ್ಲಿ ಎಷ್ಟು ಚೆಂದ ಇದ್ದರೂ ಹೇರ್ ಇಲ್ಲ ಅಂತಂದರೆ ಅದು ನಿಮಗೇನೋ ಒಂದು ಫೀಲ್ ಇರುತ್ತಲ್ವಾ. ಇವಾಗ ಹೇರ್ ಇಲ್ಲ ಅಂತಂದ್ರೂ ಓಕೆ, ಆದರೆ ಹೇರ್ ಇದ್ದು ತುಂಬ ಹೇರ್ ಫಾಲ್ ಆಗ್ತಿದೆ ಅಂತಂದರೆ ನಾವು ಸ್ವಲ್ಪ ಕೇರ್ ಮಾಡಬೇಕು. ಮೇಯ್ನು ಫುಡ್ಡು, ಆಮೇಲೆ ನೀರು, ಆಮೇಲೆ ಹೇರ್ ಕೇರ್. ಇವಳೇನು ಶೋಕಿ ಮಾಡ್ತಿದ್ದಾಳೆ ಅಂತ ಅಂದ್ಕೋಬೇಡಿ. ಓಕೆ
ಹಾಂ ಪೂಜೆನ ಕಲ್ತ್ಕೊತೆ ಕೊಡೋದು. ಇವಳೇನು ತೋರಿಸ್ಕೊತಾ ಇದ್ದಾಳೆ ಅಂತ ಅನ್ಕೋಬೇಡಿ, ನಂದು ಫೋನು ಸ್ಟೋರೇಜ್ ಫುಲ್ ಆಗಿತ್ತು. ಆಮೇಲೆ ಇಮೇಲ್ಸ್ ಎಲ್ಲ ತುಂಬ ಇತ್ತು, ಡಿಲೀಟ್ ಮಾಡಬೇಕಿತ್ತು. ಅದಕ್ಕೋಸ್ಕರ ನಾನು ಲ್ಯಾಪ್ಟಾಪ್ ಓಪನ್ ಮಾಡಿ ಎಲ್ಲ ಡಿಲೀಟ್ ಮಾಡಿ ಇದರಲ್ಲಿರೋ ಫೋಟೋಸು ವಿಡಿಯೋಸ್ ಎಲ್ಲ ಟ್ರಾನ್ಸ್ಫರ್ ಮಾಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೆ. ಮತ್ತು ಈವ್ನಿಂಗ್ ಅಂದರೆ ಕೇಳಬೇಕಾ, ಟೀ ಕುಡಿಲೇಬೇಕಲ್ವಾ. ಆಮೇಲೆ ಈವ್ನಿಂಗ್ ನನ್ನ ದಿಯಾಗೆ ವಾಕಿಂಗ್ ಕರ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಅವಳು ಹಠ ಮಾಡ್ತಾಳೆ, ಸುಮ್ಮನೆ ಹಠ ಮಾಡ್ತಾ ಇರ್ತಾಳೆ. ಸೊ ಗೌರಿಗೆ ಹುಷಾರಿಲ್ಲ ಅಂತ ಅಂದಿದ್ದೆಲ್ಲ, ಅವಳು ಹುಷಾರಾಗಿದ್ದಾಳೆ. ಫಾರ್ ದಿ ಫಸ್ಟ್ ಟೈಮ್ ಈ ಥರ ಆಗಿರೋದು ಅವಳಿಗೆ. ಬಟ್ ಪುಣ್ಯಕ್ಕೆ ಹುಷಾರಾದ್ಲು ಒಂದೇ ದಿನದಲ್ಲಿ. ಸೊ ತುಂಬ ಜನ ಕೇಳ್ತಾ ಇದ್ರಿ ಏನಾಯಿತು ಅಂತ, ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿದ್ರಿ ನನಗೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಹುಷಾರಾಗಿದ್ದಾಳೆ. ಅಮ್ಮ ಅವಳನ್ನ ಪ್ರತಿನಿತ್ಯ 3 ಸರ್ತಿ ವಾಶ್ ಮಾಡ್ತಾರೆ, ಕ್ಲೀನಾಗಿ ಇಟ್ಕೋತಾರೆ, ಅಷ್ಟು ಚೆಂದ ನೋಡ್ಕೋತಾರೆ ಅವಳನ್ನ. ಅವಳು ನಾವು ಹತ್ರ ಹೋದಾಗ ಪಾಪುನ ನೋಡ್ತಾ ಇದ್ದಾಳೆ. ಸೊ ಪಾಪುಗೂ ಖುಷಿ ಆಯಿತು, ನಾನು ಎಲ್ಗೋ ಬಂದಿದ್ದೀನಲ್ಲ ಅಂತ ಅಂದ್ಬಿಟ್ಟು. ಸೊ ನೀವೇ ನೋಡಿ ಹುಷಾರಾಗಿದ್ದಾಳೆ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಕೇಳಿದ್ದಕ್ಕೆ ಎಲ್ಲರಿಗೂ. ಸೊ ಇದು ನಮ್ಮ ಗೌರಿ. ಗೌರಿ ಹುಷಾರಾಗಿದ್ದಾಳೆ. ನಾವು ಈ ಟೈಮಲ್ಲಿ ಮಳೆ ಇರಲಿಲ್ಲ, ಸ್ವಲ್ಪ ನಿಂತಿತ್ತು ಮಳೆ. ಬಟ್ ಇವತ್ತು ತುಂಬ ಜೋರು ಮಳೆ ಇತ್ತು. ಅಮ್ಮ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ನನ್ನ ಮಗಳು ನಾನು ಆಯಿತು ಹೊರಟ್ವಿ ಇನ್ನು ಮನೆಗೆ. ಅವಳಿಗೆ ಈ ಥರ ಬಂದರೆ ತುಂಬ ಖುಷಿಯಾಗಿರ್ತಾಳೆ. ಸೊ ಇದೆ ನೋಡಿ ನಮ್ಮ ಮನೆ. ನನ್ನ ಮಗಳು ಏನು ನೋಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಅಲ್ಲಿ ನೋಡಿ, ಅಪ್ಪ ಹುಲ್ಲು ತರಕ್ಕೆ ಅಂತ ತೋಟಕ್ಕೆ ಹೋಗ್ತಾ ಇದ್ದಾರೆ. ಇವಳು ಅವಳನ್ನ ಬಗ್ಗಿ ನೋಡ್ತಾ ಇದ್ದಾಳೆ, ತಾತ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇಬ್ಬರಿಗೂ ತುಂಬ ಇಷ್ಟ ತಾತ ಅಂದರೆ. ಸಿಯಾಗೂ ತುಂಬ ಇಷ್ಟ, ದಿಯಾಗೂ ಇಷ್ಟ. ಅಪ್ಪ ಹೊರಟಿದ್ದು ಜೋರು ಮಳೆ. ಈ ತಿಂಡಿ ಯಾರಿಗೆಲ್ಲ ಇಷ್ಟ? ನನಗಂತೂ ತುಂಬ ಇಷ್ಟ. ಮಳೆ ನಿಂತು ಕತ್ಲಾಗ್ತಾ ಬಂತು, ಆಗ ನಾನು ಈ ವ್ಯೂಸ್ ಕ್ಯಾಪ್ಚರ್ ಮಾಡಿರೋದು. ಎಷ್ಟು ಚಂದ ಅಲ್ವಾ? ಇದು ನೋಡೋಕ್ಕೆ ಏನೋ ಒಂಥರ ಖುಷಿ ಫೀಲ್ ಕೊಡುತ್ತೆ. ಸೊ ನೀವು ಈ ಥರ ನೇಚರ್ ಇಷ್ಟಪಡ್ತೀರಾ? ನೈಟು ದಿಯಾಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅದೇ ಟೈಮಲ್ಲಿ ಸಿಯಾ ಸ್ವಲ್ಪ ಟಿ ವಿ ನೋಡ್ತೀನಿ ಅಂತ ಅಂದ್ಬಿಟ್ಟು ಟಿ ವಿ ನೋಡ್ತಾ ಇದ್ಲು. ಆಮೇಲೆ ನಾನು ಸ್ನಾನ ಮಾಡಿ ಎಲ್ಲ ಬಂದು ಮಕ್ಕಳಿಗೆ ಊಟ ಮಾಡಿಸಿ ನಾನು ಮಲ್ಗಕ್ಕೆ ರೆಡಿ ಆದೆ. ಸೊ ನನ್ನ ದಿನ ಇವತ್ತು ಸಿಂಪಲ್ ಆಗಿದ್ದರು. ಮಳೆ ಇದ್ದ ಕಾರಣ ಏನೋ ಒಂಥರ ಸ್ಪೆಷಲ್ ಅನಿಸ್ತು. ನನ್ನ ಜೊತೆ ಇವತ್ತಿನ ದಿನವನ್ನು ಸ್ಪೆಂಡ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.